ಅಧ್ಯಾಯ 31. ಮುಂದುವರೆದ ಅಭೀಷ್ಟ ಫಲವನ್ನು ಕರುಣಿಸುವ ಸ್ತೋತ್ರ. ಭವಾದ್ಯ ಮೂರ್ತಯಶ್ಚಾಷ್ಟೌ ತಾಸಮಪಿ ಚ ಶಕ್ತಯಃ ಮಹಾದೇವದಯಾಶ್ಚಾನ್ಯೇ ತಥೈಕ ದಶಮೂರ್ತಯಃ ಶಕ್ತಿಭಿಃ ಸಹಿತಃ ಸರ್ವೇ ತೃತೀಯಾವರಣೆ ಸ್ಥಿತಾಃ ಸತ್ಕೃತ್ಯ ಶಿವಯೋರಾಜ್ಞಾಂ ದಿಶಂತು ಫಲಮೀಪ್ಸಿತಂ. ಭವ ಮೊದಲಾದ 8 ಮೂರ್ತಿಗಳು ಮತ್ತು ಅದರ ಶಕ್ತಿಗಳು ಹಾಗೂ ಶಕ್ತಿಗಳೊಂದಿಗೆ ಮಹಾದೇವ ಆದಿ 11 ಮೂರ್ತಿಗಳು 3ನೆಯ ಆವರಣದಲ್ಲಿ ಸ್ಥಿತರಾಗಿ ಶಿವಪಾರ್ವತಿಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಅಭೀಷ್ಟ ಫಲವನ್ನು ಕರುಣಿಸಲಿ. ವೃಷರಾಜೋ ಮಹಾತೇಜ ಮಹಾಮೇಘ ಸಮಸ್ವನಃ ಮೇರುಮಂದರ ಕೈಲಾಸ ಹಿಮಾದ್ರಿ ಶಿಖರೋಹಮಃ ಸಿತಾಭ್ರ ಶಿಖರಾಕಾರ ಕಕುದ ಪರಿಶೋಭಿತಃ ಮಹಾಭೋಗೇಂದ್ರ ಕಲ್ಪೇನ ವಾಲೇನ ಚ ವಿರಾಜಿತಃ ರಕ್ತಾಸ್ಯ ಶೃಂಗಚರಣೋ ರಕ್ತಪ್ರಾಯ ವಿಲೋಚನಃ ಪೀವರೋನ್ನತ ಸರ್ವಾಂಗಃ ಸುಚಾರು ಗಮನೋಜ್ವಲಃ ಪ್ರಶಸ್ತಲಕ್ಷಣಃ ಶ್ರೀಮಾನ್ ಪ್ರಜ್ವಲನ್ಮಣಿ ಭೂಷಣಃ ಶಿವಪ್ರಿಯಃ ಶಿವಾಸಕ್ತಃ ಶಿವಯೋರ್ಧ್ವಜವಾಹನಃ ತಥಾ ತಚ್ಚರಣನ್ಯಾಸ ಪಾವಿತಾಪರ ವಿಗ್ರಹಃ ಗೋರಾಜ ಪುರುಷಃ ಶ್ರೀಮಾನ್ ಶ್ರೀಮಚ್ಚೂಲವರಾಯುಧಃ ತಯೋರಾಜ್ಞಂ ಪುರಸ್ಕೃತ್ಯ ಸಾ ಮೇ ಕಾಮಂ ಪ್ರಯಚ್ಛತು. ವೃಷಭಗಳ ರಾಜನಾದ ಮಹಾ ತೇಜಸ್ವಿಯು ಮಹಾಮೇಘದಂತೆ ಶಬ್ದ ಮಾಡುವವನು, ಮೇರು ಮಂದರಾಚಲ ಕೈಲಾಸ ಮತ್ತು ಹಿಮಾಲಯದ ಶಿಖರದಂತೆ ಎತ್ತರ ಹಾಗೂ ಉಜ್ವಲ ವರ್ಣವುಳ್ಳವನು, ಬಿಳಿಯ ಮೇಘಗಳ ಶಿಖರದಂತೆ ಎತ್ತರವಾದ ಹಿಳಲಿನಿಂದ ಶೋಭಿತನು, ಮಹಾನಾಗರಾಜನ ಶರೀರದಂತೆ ಬಾಲವುಳ್ಳವನು, ಮುಖ ಕೊಂಬು ಕಾಲು ಕೆಂಪಾಗಿ ಉಳ್ಳವನು, ಕೆಂಪಾದ ಕಣ್ಣುಗಳುಳ್ಳವನು, ಸರ್ವಾಂಗಗಳು ದಪ್ಪವೂ ಎತ್ತರವೂ ಆಗಿರುವವನು, ತನ್ನ ಮನೋಹರ ನಡೆಯಿಂದ ಶೋಭಿತನು, ಉತ್ತಮ ಲಕ್ಷಣಗಳುಳ್ಳವನು, ಹೊಳೆಯುವ ಮಣಿಮಯ ಆಭೂಷಣಗಳಿಂದ ಭೂಷಿತನು, ಅತ್ಯಂತ ದೀಪ್ತಿವಂತನು, ಶಿವನಿಗೆ ಪ್ರಿಯನು, ಶಿವನಲ್ಲೇ ಅನುರಕ್ತಿಯುಳ್ಳವನು, ಶಿವ ಮತ್ತು ಶಿವೆಯರ ಧ್ವಜನು, ವಾಹನನು, ಶಿವನ ಚರಣ ಸ್ಪರ್ಶದಿಂದ ಪರಮ ಪವಿತ್ರ ಬೆನ್ನುಳ್ಳವನು, ಗೋವುಗಳ ರಾಜನು, ಶ್ರೇಷ್ಠ ಹೊಳೆಯುವ ತ್ರಿಶೂಲವನ್ನು ಧರಿಸುವವನು ಆದ ನಂದಿಕೇಶ್ವರ ವೃಷಭನು ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಅಭೀಷ್ಟ ವಸ್ತುಗಳನ್ನು ಕರುಣಿಸಲಿ. ನಂದೀಶ್ವರೋ ಮಹಾತೇಜ ನಗೇಂದ್ರತನಯಾತ್ಮಜಃ ಸ ನಾರಾಯಣ ಕೈರ್ದೇವೈರ್ ನಿತ್ಯ ಮಭ್ಯರ್ಚ ವಂದಿತಃ ಶರ್ವಶಾಂತ್ಯಃ ಪುರದ್ವಾರಿ ಸಾರ್ಧಂ ಪರಿಜನೈಃ ಸ್ಥಿತಃ ಸರ್ವೇಶ್ವರ ಸಮಪ್ರಖ್ಯಃ ಸರ್ವಾಸುರ ವಿಮರ್ದನಃ ಸರ್ವೇಷಾಂ ಶಿವಧರ್ಮಾಣಮಧ್ಯಕ್ಷತೆ ವಿಶೇಷಿತಃ ಶಿವಪ್ರಿಯಃ ಶಿವಾಸಕ್ತಃ ಶ್ರೀಮಚ್ಚೂಲವರಾಯುಧಃ ಶಿವಾಶ್ರಿತೇಷು ಸಂಸಕ್ತ ಸ್ತುವನು ರಕ್ತಶ್ಚ ತೈರಪಿ ಸತ್ಕೃತ್ಯ ಶಿವಯೋರಾಜ್ಞಾಂ ಸ ಮೇ ಕಾಮಂ ಪ್ರಯಚ್ಛತು. ಯಾರು ಗಿರಿರಾಜ ನಂದಿನಿ ಪಾರ್ವತಿಗೆ ಪುತ್ರ ತುಲ್ಯನೋ, ಶ್ರೀ ವಿಷ್ಣುವೇ ಆದಿ ದೇವತೆಗಳಿಂದ ನಿತ್ಯ ಪೂಜಿತನೋ ವಂದಿತನೋ, ಭಗವಾನ್ ಶಂಕರನ ಅಂತಃಪುರದ ದ್ವಾರದಲ್ಲಿ ಪುರಜನರೊಂದಿಗೆ ನಿಂತಿರುವನೋ, ಶಿವನಂತೆಯೇ ತೇಜಸ್ವಿಯೋ, ಸಮಸ್ತ ಅಸುರರನ್ನು ಮರ್ದನ ಮಾಡುವ ಶಕ್ತಿಶಾಲಿಯೋ, ಶಿವಧರ್ಮವನ್ನು ಪಾಲಿಸುವ ಸಮಸ್ತ ಶಿವಭಕ್ತರ ಅಧ್ಯಕ್ಷ ಪದದಲ್ಲಿ ಅಭಿಷಿಕ್ತನೋ, ಭಗವಾನ್ ಶಿವನಿಗೆ ಪ್ರಿಯನೋ, ಶಿವನಲ್ಲೇ ಅನುರಕ್ತನೋ, ತೇಜಸ್ವಿ ತ್ರಿಶೂಲವನ್ನು ಧರಿಸಿರುವನೋ, ಭಗವಾನ್ ಶಿವನ ಶರಣಾಗತ ಭಕ್ತರ ಮೇಲೆ ಪ್ರೇಮವಿಡುವವನೋ, ಶಿವಭಕ್ತರಲ್ಲಿ ಅನುರಾಗವುಳ್ಳವನೋ, ಆ ಮಹಾ ತೇಜಸ್ವಿ ನಂದೀಶ್ವರನು ಶಿವ ಪಾರ್ವತಿಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ಮಹಾಕಾಲೋ ಮಹಾಬಾಹುರ್ಮಹಾದೇವ ಇವಾಪರಃ ಮಹಾದೇವಾಶ್ರಿತಾನಾಂ ತು ನಿತ್ಯಮೇವಾಭಿರಕ್ಷತು. ಮತ್ತೊಬ್ಬ ಮಹಾದೇವನಂತೆ ಮಹಾ ತೇಜಸ್ವಿ ಮಹಾಬಾಹು ಮಹಾಕಾಲನು ಮಹಾದೇವನ ಶರಣಾಗತ ಭಕ್ತರನ್ನು ನಿತ್ಯವೂ ರಕ್ಷಿಸಲಿ. ಶಿವಪ್ರಿಯಃ ಶಿವಾಸಕ್ತಃ ಶಿವಯೋರಾರ್ಚಕ ಸದಾ ಸತ್ಕೃತ್ಯ ಶಿವಯೋರಾಜ್ಞಂ ಸಾ ಮೇ ದಿಶತು ಕಾಂಕ್ಷಿತಂ. ಅವನು ಭಗವಾನ್ ಶಿವನಿಗೆ ಪ್ರಿಯನು, ಭಗವಾನ್ ಶಿವನಲ್ಲಿ ಆಸಕ್ತಿಯುಳ್ಳವನು, ಸದಾಶಿವ ಹಾಗೂ ಪಾರ್ವತಿಯ ಪೂಜಕನೂ ಆಗಿರುವನು. ಅದಕ್ಕಾಗಿ ಶಿವೆ ಮತ್ತು ಶಿವನ ಆಜ್ಞೆಯನ್ನು ಆಧರಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ಸರ್ವಶಾಸ್ತ್ರಾರ್ಥ ತತ್ವಜ್ಞಃ ಶಾಸ್ತ್ರ ವಿಷ್ಣೋ ಪರಾತನುಃ ಮಹಾಮೋಹಾತ್ಮತನಯೋ ಮಧುಮಾಂಸ ಸವಪ್ರಿಯಃ ತಯೋರಾಜ್ಞಾಂ ಪುರಸ್ಕೃತ್ಯ ಸಾ ಮೇ ಕಾಮಂ ಪ್ರಯಚ್ಛತು. ಸಂಪೂರ್ಣ ಶಾಸ್ತ್ರಗಳ ತಾತ್ವಿಕ ಅರ್ಥವನ್ನು ತಿಳಿದವನು, ಭಗವಾನ್ ವಿಷ್ಣುವಿನ ಇನ್ನೊಂದು ಸ್ವರೂಪನು, ಎಲ್ಲರ ಶಾಸಕನು, ಮಹಾಮೋಹಾತ್ಮಕ ಕದ್ರುವಿನ ಪುತ್ರನು, ಮಧು ಫಲದ ತಿರುಳನ್ನು ಆಸವ ಇವುಗಳನ್ನು ಪ್ರೀತಿಯುಳ್ಳವನು, ಆ ನಾಗರಾಜ ಭಗವಾನ್ ಶೇಷನು ಶಿವ ಮತ್ತು ಪಾರ್ವತಿಯರ ಆಜ್ಞೆಯನ್ನು ಮುಂದುವರಿಸಿ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಲಿ.
ಬ್ರಹ್ಮಾಣಿ ಚೈವ ಮಾಹೇಶಿ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಮಾಹೇಂದ್ರಿ ಚಾಮುಂಡ ಚಂಡ ವಿಕ್ರಮ ಏತಾ ವೈ ಮಾತರಃ ಸಪ್ತ ಸರ್ವಲೋಕಸ್ಯ ಮಾತರಃ ಪ್ರಾರ್ಥಿತಂ ಮೇ ಪ್ರಯಚ್ಛಂತು ಪರಮೇಶ್ವರ ಶಾಸನಾತ್. ಬ್ರಹ್ಮಾಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಪ್ರಚಂಡ ಪರಾಕ್ರಮಶಾಲಿನಿ, ಚಾಮುಂಡಾದೇವಿ ಈ ಸರ್ವಲೋಕ ಜನನೀಯರಾದ 7 ಮಾತೆಯರು ಪರಮೇಶ್ವರ ಶಿವನ ಆದೇಶದಂತೆ ನನಗೆ ನಾನು ಬೇಡುವ ವಸ್ತುಗಳನ್ನು ಕರುಣಿಸಲಿ. ಮತ್ತ ಮಾತಾಂಗವದನೋ ಗಂಗೋಮಾ ಶಂಕರಾತ್ಮಜಃ ಆಕಾಶ ದೇಹ ದಿಗ್ಬಾಹು ಸೋಮ ಸೂರ್ಯಾಗ್ನಿಲೋಚನಃ ಐರಾವತಾದಿರ್ದೈವೈರ್ದಿಗ್ಗಜೈರ್ನಿತ್ಯಮರ್ಚಿತಃ ಶಿವಜ್ಞಾನ ಮದೋದ್ಭಿನ್ನ ಸ್ತ್ರೀ ದಶಾನಾಮ ವಿಘ್ನಕೃತ ವಿಘ್ನಕೃಚ್ಚಾಸುರಾದೀನಂ ವಿಘ್ನೇಶಃ ಶಿವಭಾವಿತಃ ಸತ್ಕೃತ್ಯ ಶಿವಯೋರಾಜ್ಞಾಂ ಸಾ ಮೇ ದಿಶತು ಕಾಂಕ್ಷಿತಂ. ಮತ್ತ ಗಜದ ಮುಖವುಳ್ಳವನು, ಗಂಗೆ, ಉಮೆ ಮತ್ತು ಶಿವನ ಪುತ್ರನು, ಆಕಾಶವೇ ಶರೀರವುಳ್ಳವನು, ದಿಶೆಗಳೇ ಭುಜಗಳುಳ್ಳವನು, ಚಂದ್ರ ಸೂರ್ಯ ಅಗ್ನಿ ಎಂಬ ಕಣ್ಣುಳ್ಳವನು, ಐರಾವತಾದಿ ದಿವ್ಯ ದಿಗ್ಗಜರಿಂದ ನಿತ್ಯ ಪೂಜಿತನು, ಮಸ್ತಕದಿಂದ ಶಿವಜ್ಞಾನಮಯ ಮದದ ಧಾರೆ ಹರಿಯುತ್ತಿರುವವನು, ದೇವತೆಗಳ ವಿಘ್ನಗಳನ್ನು ನಿವಾರಿಸುವವನು, ಅಸುರಾದಿಗಳ ಕಾರ್ಯದಲ್ಲಿ ವಿಘ್ನವನ್ನು ಮಾಡುವವನು ಆದ ವಿಘ್ನರಾಜ ಗಣಪತಿಯು ಶಿವನಿಂದ ಭಾವಿತನಾಗಿ ಶಿವೆ ಮತ್ತು ಶಿವರ ಆಜ್ಞೆಯನ್ನು ಶಿರೋಧಾರ್ಯ ಮಾಡಿ ನನ್ನ ಮನೋರಥಗಳನ್ನು ಕರುಣಿಸಲಿ. ಷಣ್ಮುಖ ಶಿವ ಸಂಭೂತಃ ಶಕ್ತಿ ವಜ್ರಧರಃ ಪ್ರಭು ಆಗ್ನೇಶ್ಚತನಯೋ ದೇವೋ ಹ್ಯ ಪರ್ಣಾತನಯ ಪುನಃ ಗಂಗಯಾಶ್ಚ ಗಣಾಂಬಾಯಃ ಕೃತ್ತಿಕಾನಾಂ ತಥೈವ ಚ ವಿಶಾಖೇನ ಚ ಶಾಖೇನ ನೈಗಮೀಗೇನ ಚಾವೃತಃ ಇಂದ್ರಜಿಚ್ಚೇಂದ್ರಸೇನಾಸ್ತಿ ತಾರಕಾಸುರ ಜಿತ್ತತ ಶೈಲಾನಾಂ ಮೇರುಮುಖ್ಯಾನಾಂ ವೇದಕಶ್ಚ ಸ್ವತೇಜಸಃ ತಪ್ತ ಚಾಮೀಕರ ಪ್ರಖ್ಯಃ ಶತಪತ್ರದಲೇಕ್ಷಣಃ ಕುಮಾರಃ ಸುಕುಮಾರಾಣಾಂ ರೂಪೋದಾಹರಣಂ ಮಹತ್ ಶಿವಪ್ರಿಯಃ ಶಿವಾಸಕ್ತಃ ಶಿವಪಾದಾರ್ಚಕಃ ಸದಾ ಸತ್ಕೃತ್ಯ ಶಿವರೋರಾಜ್ಞಾಂ ಸ ಮೇ ದಿಶತು ಕಾಂಕ್ಷಿತಂ. 6 ಮುಖಗಳುಳ್ಳ ಷಣ್ಮುಖನು ಶಿವನಿಂದ ಉತ್ಪನ್ನನಾಗಿ ಶಕ್ತಿ ಮತ್ತು ವಜ್ರವನ್ನು ಧರಿಸಿರುವನು. ಆ ಪ್ರಭುವು ಅಗ್ನಿಯ ಪುತ್ರ ಹಾಗೂ ಅಪರ್ಣಾಳ ಬಾಲಕನಾಗಿರುವನು. ಗಂಗಾ, ಗಣಾಂಬ ಮತ್ತು ಕೃತ್ಯರಿಗೂ ಪುತ್ರನಾಗಿರುವನು. ವಿಶಾಖ, ಶಾಖ, ನೈಗಮೇಯ ಈ 3ರಿಂದ ಸದಾ ಸುತ್ತುವರಿದಿರುವನು. ಅವನು ಇಂದ್ರವಿಜಯಿ, ಇಂದ್ರನ ಸೇನಾಪತಿ ಹಾಗೂ ತಾರಕಾಸುರನನ್ನು ಜಯಿಸಿದವನು. ತನ್ನ ಶಕ್ತಿಯಿಂದ ಮೇರುವೆ ಮೊದಲಾದ ಪರ್ವತಗಳನ್ನು ಛೇದಿಸಿರುವನು. ಅವನ ಅಂಗಕಾಂತಿಯು ತಪ್ತ ಸುವರ್ಣದಂತೆ ಇದೆ. ಕಣ್ಣುಗಳು ಅರಳಿದ ಕಮಲದಂತೆ ಸುಂದರವಾಗಿದೆ. ಕುಮಾರನೆಂದು ಪ್ರಸಿದ್ಧನಾದವನು ಸುಕುಮಾರ ರೂಪದ ದೊಡ್ಡ ಉದಾಹರಣೆಯಾಗಿರುವನು. ಶಿವನಿಗೆ ಪ್ರಿಯನು, ಶಿವನಲ್ಲೇ ಅನುರಕ್ತ ಹಾಗೂ ಶಿವಚರಣಗಳನ್ನು ನಿತ್ಯವೂ ಅರ್ಚಿಸುವ ಸ್ಕಂದನು ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕೊಡಲಿ. ಜ್ಯೇಷ್ಠ ವರಿಷ್ಠ ವರದ ಶಿವಯೋರ್ಯಜನೇರತ ತಯೋರಾಜ್ಞಾಂ ಪುರಸ್ಕೃತ್ಯ ಸಾಮೇ ದಿಶತು ಕಾಂಕ್ಷಿತಂ. ಸರ್ವಶ್ರೇಷ್ಠ ಮತ್ತು ವರದಾಯಿನಿ ಜ್ಯೇಷ್ಠಾದೇವಿಯು ಸದಾ ಭಗವಾನ್ ಶಿವಪಾರ್ವತಿಯರ ಪೂಜೆಯಲ್ಲಿ ತೊಡಗಿರುವಳು. ಅವರಿಬ್ಬರ ಆಜ್ಞೆಯನ್ನು ಮನ್ನಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ತ್ರೈಲೋಕ್ಯ ವಂದಿತ ಸಾಕ್ಷಾತ್ ದುಲ್ಕಾಕಾರ ಗಣಾಂಬಿಕಾ ಜಗತ್ಸೃಷ್ಟಿ ವಿವೃದ್ಧ್ಯರ್ಥಂ ಬ್ರಹ್ಮಣಾಭ್ಯರ್ಥಿತ ಶಿವಾತ್ ಶಿವಾಯಾಹ ಪ್ರವಿಭಕ್ತಾಯ ಭ್ರುವೋರಂತರ ನಿಸೃತ ದಾಕ್ಷಾಯಣೀಪತಿ ಮೇನಾ ತತಯ ಹೈಮವತಿ ಹ್ಯುಮಾ ಕೌಶಿಕ್ಯಾಶ್ಚೈವ ಜನನಿ ಭದ್ರಕಾಲ್ಯಾಸ್ತತೈವ ಚ ಅಪರ್ಣಾಯಾಶ್ಚ ಜನನಿ ಪಾಟಲಾಯಾಸ್ತತೈವ ಚ ಶಿವಾರ್ಚನರತಾ ನಿತ್ಯಂ ರುದ್ರಾಣಿ ರುದ್ರವಲ್ಲಭ ಸತ್ಕೃತ್ಯ ಶಿವಯೋರಾಜ್ಞಾಂ ಸಾ ಮೇ ದಿಶತು ಕಾಂಕ್ಷಿತಂ. ತ್ರೈಲೋಕ್ಯ ವಂದಿತ ಸಾಕ್ಷಾತ್ ಉಲ್ಕೆಯಂತೆ ಆಕೃತಿಯುಳ್ಳ ಗಣಾಂಬಿಕೆಯು ಜಗತ್ತಿನ ಸೃಷ್ಟಿಯನ್ನು ಬೆಳೆಸಲಿಕ್ಕಾಗಿ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಶಿವನ ಶರೀರದಿಂದ ಬೇರೆಯಾಗಿ ಶಿವೆಯ ಹುಬ್ಬುಗಳ ಮಧ್ಯದಿಂದ ಪ್ರಕಟಗೊಂಡಿದ್ದಳು. ಈಕೆಯು ದಾಕ್ಷಾಯಿಣಿ, ಸತಿ, ಮೇನಾ ಹಾಗೂ ಹಿಮವಂತ ಕುಮಾರಿ ಉಮೆ ಮುಂತಾದ ರೂಪಗಳಿಂದ ಪ್ರಸಿದ್ಧಳಾಗಿದ್ದಾಳೆ. ಕೌಶಿಕಿ, ಭದ್ರಕಾಳಿ, ಅಪರ್ಣ ಮತ್ತು ಪಾಟಲ ಇವರ ಜನನಿಯಾಗಿರುವಳು. ನಿತ್ಯವೂ ಶಿವಾರ್ಚನೆಯಲ್ಲಿ ತತ್ಪರಳಾಗಿರುವಳು. ರುದ್ರವಲ್ಲಭೆ ಎಂದು ಕರೆಸಲ್ಪಡುವ ಅವಳು ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮನೋವಾಂಛಿತ ವಸ್ತುಗಳನ್ನು ಕೊಡಲಿ. ಚಂಡ ಸರ್ವ ಗಣೇಶಾನಃ ಶಂಭೋರ್ವದನ ಸಂಭವಃ ಸತ್ಕೃತ್ಯ ಶಿವಯೋರಾಜ್ಞಾಂ ಸ ಮೇ ದಿಶತು ಕಾಂಕ್ಷಿತಂ. ಸಮಸ್ತ ಶಿವಗಣಗಳ ಸ್ವಾಮಿಯಾದ ಚಂಡಿಕೇಶನು ಭಗವಾನ್ ಶಂಕರನ ಮುಖದಿಂದ ಪ್ರಕಟನಾದವನು. ಶಿವೆ ಮತ್ತು ಶಿವನ ಆಜ್ಞೆಯನ್ನು ಆಧರಿಸಿ ನನಗೆ ಅಭೀಷ್ಟ ವಸ್ತುವನ್ನು ಕರುಣಿಸಲಿ. ಪಿಂಗಲೋ ಗಣಪಃ ಶ್ರೀಮಾನ್ ಶಿವಾಸಕ್ತಃ ಶಿವಪ್ರಿಯಃ
ಆಜ್ಞಾಯ ಶಿವಯೋರೇವ ಸಾ ಮೇ ಕಾಮಂ ಪ್ರಿಯಚ್ಚತು. ಭಗವಾನ್ ಶಿವನಲ್ಲಿ ಆಸಕ್ತನಾದ ಶಿವನ ಪ್ರಿಯ ಗಣಪಾಲ ಶ್ರೀಮಾನ್ ಪಿಂಗಳನು ಶಿವ ಮತ್ತು ಶಿವೆಯರ ಆಜ್ಞೆಯಿಂದ ನನ್ನ ಮನೋಕಾಮನೆಗಳನ್ನು ಪೂರ್ಣಗೊಳಿಸಲಿ. ಭೃಂಗೀಶೋ ನಾಮ ಗಣಪಃ ಶಿವಾರಾಧನ ತತ್ಪರಃ ಪ್ರಯಚ್ಚತು ಸಾ ಮೇ ಕಾಮಂ ಪ್ರತ್ಯುರಾಜ್ಞಾ ಪುರಸ್ಸರಂ. ಶಿವನ ಆರಾಧನೆಯಲ್ಲಿ ತತ್ಪರನಾಗಿರುವ ಭೃಂಗೀಶ್ವರನೆಂಬ ಗಣಪಾಲನು ತನ್ನ ಸ್ವಾಮಿಯ ಆಜ್ಞೆಯನ್ನು ಪಡೆದು ನನಗೆ ಮನೋವಾಂಛಿತ ವಸ್ತು ಕರುಣಿಸಲಿ. ವೀರಭದ್ರೋ ಮಹಾತೇಜ ಹಿಮಾ ಕುಂದೇಂದು ಸನ್ನಿಭ ಭದ್ರಕಾಳಿ ಪ್ರಿಯೋ ನಿತ್ಯಂ ಮಾತೃನಾಂ ಚಾಭಿರಕ್ಷಿತ. ಯಜ್ಞಸ್ಯ ಚ ಶಿರೋಹರ್ತ ದಕ್ಷಸ್ಯ ಚ ದುರಾತ್ಮನಃ ಉಪೇಂದ್ರಾಂದ್ರ ಯಮಾದೀನಾಂ ದೇವನಾಮಾಂಗತಕ್ಷಕಃ. ಶಿವಸ್ಯಾನುಚರಃ ಶ್ರೀಮಾನ್ ಶಿವಶಾಸನಪಾಲಕಃ ಶಿವಯೋಃ ಶಾಸನಾದೇವ ಸ ಮೇ ದಿಶತು ಕಾಂಕ್ಷಿತಂ. ಹಿಮ ಕುಂದ ಹಾಗೂ ಚಂದ್ರನಂತೆ ಉಜ್ವಲನು, ಭದ್ರಕಾಳಿಯ ಪ್ರಿಯನು, ಸದಾ ಮಾತೃಗಣಗಳನ್ನು ರಕ್ಷಿಸುವವನು, ದುರಾತ್ಮನಾದ ದಕ್ಷ ಮತ್ತು ಅವನ ಯಜ್ಞದ ಶಿರವನ್ನು ಕತ್ತರಿಸಿದವನು, ಉಪೇಂದ್ರ, ಇಂದ್ರ ಮತ್ತು ಯಮನೆ ಮೊದಲಾದ ದೇವತೆಗಳ ಶರೀರದಲ್ಲಿ ಗಾಯಗೊಳಿಸುವವನು, ಶಿವನ ಅನುಚರನು, ಶಿವನ ಆಜ್ಞೆಯನ್ನು ಪಾಲಿಸುವವನು ಆದ ಮಹಾ ತೇಜಸ್ವಿ ಶ್ರೀಮಾನ್ ವೀರಭದ್ರನು ಶಿವ ಮತ್ತು ಶಿವೆಯರ ಆದೇಶದಿಂದಲೇ ನನಗೆ ನಾನು ಬಯಸಿದ ವಸ್ತುಗಳನ್ನು ಕೊಡಲಿ. ಸರಸ್ವತಿ ಮಹೇಶಸ್ಯ ವಾಕ್ಸರೋಜ ಸಮುದ್ಭವ ಶಿವಯೋಃ ಪೂಜನೆ ಸಕ್ತ ಸಾ ಮೇ ದಿಶತು ಕಾಂಕ್ಷಿತಂ. ಮಹೇಶ್ವರನ ಮುಖ ಕಮಲದಿಂದ ಪ್ರಕಟಲಾದ ಹಾಗೂ ಶಿವಪಾರ್ವತಿಯರ ಪೂಜೆಯಲ್ಲಿ ಆಸಕ್ತಳಾಗಿರುವ ಸರಸ್ವತೀ ದೇವಿಯು ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ವಿಷ್ಣುರ್ವಕ್ಷಃಸ್ಥಿತ ಲಕ್ಷ್ಮೀ ಶಿವಯೋಃ ಪೂಜನೆ ರತ ಶಿವಯೋಃ ಶಾಸನಾದೇವ ಸಾ ಮೇ ದಿಶತು ಕಾಂಕ್ಷಿತಂ. ಭಗವಾನ್ ವಿಷ್ಣುವಿನ ವಕ್ಷಸ್ಥಲದಲ್ಲಿ ವಿರಾಜಿಸುತ್ತಿರುವ ಲಕ್ಷ್ಮೀದೇವಿಯು ಯಾವಾಗಲೂ ಶಿವ ಮತ್ತು ಶಿವೆಯರ ಪೂಜೆಯಲ್ಲಿ ತೊಡಗಿರುವಳು. ಆ ಶಿವ ದಂಪತಿಗಳ ಆದೇಶದಿಂದಲೇ ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸಲಿ. ಮಹಾಮೋಟಿ ಮಹಾದೇವಿಯ ಪಾದಪೂಜಾ ಪರಾಯಣ ತಸ್ಯ ಏವ ನಿಯೋಗೇನ ಸಾ ಮೇ ದಿಶತು ಕಾಂಕ್ಷಿತಂ. ಮಹಾದೇವಿ ಪಾರ್ವತಿಯ ಪಾದ ಪದ್ಮಗಳ ಪೂಜೆಯಲ್ಲಿ ಪರಾಯಣಳಾದ ಮಹಾಮೋಟಿಯು ಆಕೆಯ ಆಜ್ಞೆಯಿಂದ ನನಗೆ ಬೇಕಾದ ವಸ್ತುಗಳನ್ನು ಕೊಡಲಿ. ಕೌಶಿಕಿ ಸಿಂಹಮಾರೂಢ ಪಾರ್ವತ್ಯ ಪರಮಾಸುತ ವಿಷ್ಣೋರ್ನಿರ್ದ್ರ ಮಹಾಮಾಯ ಮಹಾಮಹಿಷಮರ್ದಿನಿ ನಿಶುಂಭ ಶುಂಭ ಸಂಹರ್ತ್ರಿ ಮಧುಮಾಂಸ ಸವಪ್ರಿಯ ಸತ್ಕೃತ್ಯ ಶಾಸನಂ ಮಾತುಃ ಸಾ ಮೇ ದಿಶತು ಕಾಂಕ್ಷಿತಂ. ಪಾರ್ವತಿಯ ಎಲ್ಲರಿಗಿಂತ ಶ್ರೇಷ್ಠ ಪುತ್ರಿ ಸಿಂಹವಾಹಿನಿ ಕೌಶಿಕಿ ಭಗವಾನ್ ವಿಷ್ಣುವಿನ ಯೋಗನಿದ್ರೆ ಮಹಾಮಾಯ ಮಹಾಮಹಿಷಮರ್ದಿನಿ ಮಹಾಲಕ್ಷ್ಮಿ ಹಾಗೂ ಮಧು ಮತ್ತು ಹಣ್ಣುಗಳ ರಸವನ್ನು ಪ್ರೇಮದಿಂದ ಪಾನ ಮಾಡುವ ನಿಶುಂಭ ಶುಂಭರ ಸಂಹಾರಿಣಿಯೂ ಆದ ಮಹಾಸರಸ್ವತಿ ಮಾತೆ ಪಾರ್ವತಿಯ ಆಜ್ಞೆಯಂತೆ ನನಗೆ ಮನೋವಾಂಛಿತ ವಸ್ತುಗಳನ್ನು ಕರುಣಿಸಲಿ. ರುದ್ರ ರುದ್ರಸಮಪ್ರಖ್ಯಾಃ ಪ್ರಮತಾಃ ಪ್ರಣೀತೌಜಸಃ ಭೂತಾಖ್ಯಾಶ್ಚ ಮಹಾವೀರ್ಯ ಮಹಾದೇವ ಸಮಪ್ರಭಃ ನಿತ್ಯಮುಕ್ತ ನಿರುಪಮ ನಿರ್ದ್ವಂದ್ವ ನಿರುಪಪ್ಲವಃ ಸಶಕ್ತಯಃ ಸಾನುಚರಾಃ ಸರ್ವಲೋಕ ನಮಸ್ಕೃತಾಃ ಸರ್ವೇಷಮೇವ ಲೋಕಾನಾಂ ಸೃಷ್ಟಿ ಸಂಹರಣ ಕ್ಷಮಾಃ ಪರಸ್ಪರಾನುರಕ್ತಾಶ್ಚ ಪರಸ್ಪರ ಮನುವ್ರತಾಃ ಪರಸ್ಪರ ಮತಿಸ್ನಿಗ್ಧಾಃ ಪರಸ್ಪರ ನಮಸ್ಕೃತಾಃ ಶಿವಪ್ರಿಯತಮಾ ನಿತ್ಯಂ ಶಿವಲಕ್ಷಣಲಕ್ಷಿತಾಃ ಸೌಮ್ಯ ಘೋರಾಸ್ತತಾ ಮಿಶ್ರಾಶ್ಚಾಂತರಾಲದ್ವಯಾತ್ಮಿಕಾಃ ವಿರೂಪಾಶ್ಚ ಸುರೂಪಾಶ್ಚ ನಾನರೂಪಾಧರಾಸ್ತತಾ ಸತ್ಕೃತ್ಯ ಶಿವಯೋರಾಜ್ಞಾಂ ತೇ ಮೇ ಕಾಮಂ ದಿಶಂತು ವೈ. ರುದ್ರದೇವರಂತೆ ತೇಜಸ್ವಿ ರುದ್ರಗಣರು, ಪ್ರಖ್ಯಾತ ಪರಾಕ್ರಮಿ ಪ್ರಮಥ ಗಣಗಳು ಹಾಗೂ ಮಹಾದೇವನಂತೆ ತೇಜಸ್ವಿ ಮಹಾಬಲಿ ಭೂತಗಣಗಳು ನಿತ್ಯ ಮುಕ್ತರು, ಉಪಮಾರಹಿತರು, ನಿರ್ದ್ವಂದ್ವರು, ಉಪದ್ರವ ಶೂನ್ಯರು, ಶಕ್ತಿಯರ ಮತ್ತು ಅನುಚರರೊಂದಿಗೆ ಇರುವವರು, ಸರ್ವಲೋಕ ವಂದಿತರು, ಸಮಸ್ತ ಲೋಕಗಳ ಸೃಷ್ಟಿ ಸಂಹಾರದಲ್ಲಿ ಸಮರ್ಥರು, ಪರಸ್ಪರ ಒಬ್ಬರು ಮತ್ತೊಬ್ಬರಲ್ಲಿ ಅನುರಕ್ತರು, ಭಕ್ತರು, ತಮ್ಮ ತಮ್ಮಲ್ಲಿ ಅತ್ಯಂತ ಸ್ನೇಹವಿಡುವವರು, ಒಬ್ಬರು ಮತ್ತೊಬ್ಬರನ್ನು ನಮಸ್ಕರಿಸುವವರು, ಶಿವನಿಗೆ ನಿತ್ಯ ಪ್ರಿಯತಮರು, ಶಿವನ ಚಿಹ್ನೆಗಳಿಂದ ಅಲಂಕೃತರು, ಸೌಮ್ಯ ಘೋರ ಉಭಯ ಭಾವ ಯುಕ್ತರು, ಇಬ್ಬರ ನಡುವೆ ಇರುವ ದ್ವಿರೂಪ ಕುರೂಪ ಸುರೂಪ ಮತ್ತು ನಾನಾ ರೂಪಧಾರಿಗಳು ಆಗಿರುವ ಶಿವಗಣರು ಶಿವ ಹಾಗೂ ಶಿವೆಯರ ಆಜ್ಞೆಯನ್ನು ಸತ್ಕರಿಸುತ್ತಾ ನನ್ನ ಮನೋರಥಗಳನ್ನು ಸಿದ್ಧಗೊಳಿಸಲಿ. ದೇವ್ಯಾಹ ಪ್ರಿಯ ಸಖೀ ವರ್ಗೋ ದೇವಿ ಲಕ್ಷಣ ಲಕ್ಷಿತಃ ಸಹಿತೋ ರುದ್ರಕನ್ಯಾಭಿಃ ಶಕ್ತಿಭಿಶ್ಚಾಪ್ಯನೇಕಶಃ ತೃತೀಯಾವರಣೆ ಶಂಭೋರ್ಭಕ್ತ್ಯ ನಿತ್ಯಂ ಸಮರ್ಚಿತಃ ಸತ್ಕೃತ್ಯ ಶಿವಯೋರಾಜ್ಞಾಂ ಸಾ ಮೇ ದಿಶತು ಮಂಗಳಂ. ದೇವಿಯ ಪ್ರಿಯ ಸಖಿಯರ ಸಮುದಾಯವು ದೇವಿಯ ಲಕ್ಷಣಗಳಿಂದಲೇ ಕೂಡಿರುವರು ಹಾಗೂ
ಭಗವಾನ್ ಶಿವನ ಮೂರನೆಯ ಆವರಣದಲ್ಲಿ ರುದ್ರ ಕನ್ಯೆಯರ ಹಾಗೂ ಅನೇಕ ಶಕ್ತಿಯರ ಸಹಿತ ನಿತ್ಯವೂ ಭಕ್ತಿ ಭಾವದಿಂದ ಪೂಜಿತರಾಗಿದ್ದಾರೆ. ಅವರು ಶಿವ ಪಾರ್ವತಿಯರ ಆಜ್ಞೆಯನ್ನು ಸತ್ಕರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ. ದಿವಾಕರೋ ಮಹೇಶಸ್ಯ ಮೂರ್ತಿರ್ದೀಪ್ತ ಸುಮಂಡಲಃ ನಿರ್ಗುಣೋ ಗುಣಸಂಕೀರ್ಣಸ್ತತೈವ ಗುಣಕೇವಲಃ ಅವಿಕಾರಾತ್ಮಕಶ್ಚಾದ್ಯಃ ಏಕಃ ಸಾಮಾನ್ಯ ವಿಕ್ರಿಯಃ ಅಸಾಧಾರಣ ಕರ್ಮ ಚ ಸೃಷ್ಟಿಸ್ಥಿತಿ ಲಯಕ್ರಮಾತ್ ಏವಂ ತ್ರಿಧಾ ಚತುರ್ಧಾ ಚ ವಿಭಕ್ತಃ ಪಂಚಧಾ ಪುನಃ ಚತುರ್ಥಾವರಣೆ ಶಂಭೋಃ ಪೂಜಿತಶ್ಚಾನುಗಹೈ ಸಹ ಶಿವಪ್ರಿಯಃ ಶಿವಾಸಕ್ತಃ ಶಿವಪಾದಾರ್ಚನೆ ರತಃ ಸತ್ಕೃತ್ಯ ಶಿವಯೋರಾಜ್ಞಾಂ ಸ ಮೇ ದಿಶತು ಮಂಗಳಂ. ಭಗವಾನ್ ಸೂರ್ಯನು ಮಹೇಶ್ವರನ ಮೂರ್ತಿಯಾಗಿರುವನು. ಅವನ ಸುಂದರ ಮಂಡಲವು ಪ್ರಕಾಶಮಾನವಾಗಿದೆ. ಅವನು ನಿರ್ಗುಣನಾಗಿದ್ದರೂ ಕಲ್ಯಾಣಮಯ ಗುಣಗಳಿಂದ ಕೂಡಿರುವನು. ಕೇವಲ ಸದ್ಗುಣ ರೂಪನೇ ಆಗಿರುವನು. ನಿರ್ವಿಕಾರನು, ಎಲ್ಲರ ಆದಿಕಾರಣನು, ಅದ್ವಿತೀಯನೂ ಆಗಿರುವನು. ಈ ಸಾಮಾನ್ಯ ಜಗತ್ತು ಅವನ ಸೃಷ್ಟಿಯಾಗಿದೆ. ಸೃಷ್ಟಿ, ಸ್ಥಿತಿ, ಸಂಹಾರ ಈ ಕ್ರಮದಿಂದ ಅವನ ಕರ್ಮಗಳು ಅಸಾಧಾರಣವಾಗಿವೆ. ಈ ರೀತಿ ಅವನು 3, 4, 5 ರೂಪಗಳಲ್ಲಿ ವಿಭಕ್ತನಾಗಿರುವನು. ಭಗವಾನ್ ಶಿವನ 4ನೆಯ ಆವರಣದಲ್ಲಿ ಅನುಚರರೊಂದಿಗೆ ಅವನ ಪೂಜೆಯಾಗುತ್ತದೆ. ಅವನು ಶಿವನಿಗೆ ಪ್ರಿಯನು, ಶಿವನಲ್ಲೇ ಆಸಕ್ತನು, ಶಿವನ ಚರಣಾರವಿಂದಗಳ ಅರ್ಚನೆಯಲ್ಲಿ ತತ್ಪರನೂ ಆಗಿರುವನು. ಇಂತಹ ಸೂರ್ಯದೇವನು ಶಿವೆ ಮತ್ತು ಶಿವನ ಆಜ್ಞೆಯನ್ನು ಸತ್ಕರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ. ದಿವಾಕರ ಷಡಂಗಾನಿ ದೀಪ್ತಾದ್ಯಾಶ್ಚಾಷ್ಟಶಕ್ತಯಃ ಆದಿತ್ಯೋ ಭಾಸ್ಕರೋ ಭಾನು ರವಿಶ್ಚೇತ್ಯನು ಪೂರ್ವಶಃ ಅರ್ಕೋ ಬ್ರಹ್ಮ ತಥಾ ರುದ್ರೋ ವಿಷ್ಣುಶ್ಚಾದಿತ್ಯಮೂರ್ತಯಃ ವಿಸ್ತರಾ ಸುತರಾ ಬೋಧಿನ್ಯಾಪ್ಯಾಯಿನ್ಯಾ ಪರಾಃ ಪುನಃ ಉಷಾ ಪ್ರಭಾ ತಥಾ ಪ್ರಾಜ್ಞಾ ಸಂಧ್ಯಾ ಚೇತ್ಯಪಿ ಶಕ್ತಯಃ ಸೋಮಾದಿಕೇತು ಪರ್ಯಂತ ಗ್ರಹಾಶ್ಚ ಶಿವಭಾವಿತಃ ಶಿವಯೋರಾಜ್ಞಯಾನುನ್ನ ಮಂಗಳಂ ಪ್ರದಿಶಂತು ಮೇ. ಅಥವಾ ದ್ವಾದಶಾದಿತ್ಯಸ್ತಥಾ ದ್ವಾದಶಶಕ್ತಯಃ ಋಷಿಯೋ ದೇವಗಂಧರ್ವಾಃ ಪನ್ನಗಾಪ್ಸರಾಸರಂ ಗಣಾಃ ಗ್ರಾಮಣ್ಯಶ್ಚ ತಥಾ ಯಕ್ಷ ರಾಕ್ಷಸಾಶ್ಚ ಸುರಸ್ತಥಾ ಸಪ್ತ ಸಪ್ತ ಗಣಾಶ್ಚೈತೆ ಸಪ್ತಶ್ಚಂದೋಮಯ ಹಯಾಃ ವಾಲಖಿಲ್ಯಾದಯಶ್ಚೈವ ಸರ್ವೇ ಶಿವಪಾದಾರ್ಚಕಃ ಸತ್ಕೃತ್ಯ ಶಿವಯೋರಾಜ್ಞಾಂ ಮಂಗಳಂ ಪ್ರದಿಶಂತು ಮೇ. ಸೂರ್ಯ ದೇವನಿಗೆ ಸಂಬಂಧಿಸಿದ 6 ಅಂಗಗಳು, ಅವನ ದೀಪ್ತ ಮೊದಲಾದ 8 ಶಕ್ತಿಗಳು, ಆದಿತ್ಯ, ಭಾಸ್ಕರ, ಭಾನು, ರವಿ, ಅರ್ಕ, ಬ್ರಹ್ಮ, ರುದ್ರ ಮತ್ತು ವಿಷ್ಣು ಈ 8 ಆದಿತ್ಯ ಶಕ್ತಿಗಳು ಮತ್ತು ಅವನ ವಿಸ್ತರ, ಸುತರ, ಬೋಧಿನಿ, ಅಪ್ಯಾಯಿನಿ ಹಾಗೂ ಇವಲ್ಲದೆ ಉಷಾ, ಪ್ರಭಾ, ಪ್ರಾಜ್ಞಾ, ಸಂಧ್ಯಾ ಈ ಶಕ್ತಿಯರು, ಚಂದ್ರನಿಂದ ಹಿಡಿದು ಕೇತುವರೆಗಿನ ಶಿವಭಾವಿತ ಗ್ರಹರು, 12 ಆದಿತ್ಯರು, ಅವರ 12 ಶಕ್ತಿಯರು, ಋಷಿಗಳು, ದೇವತೆಗಳು, ಗಂಧರ್ವರು, ನಾಗರು, ಅಪ್ಸರೇರ ಸಮೂಹ, ಗ್ರಾಮಿಣಿ, ಯಕ್ಷ, ರಾಕ್ಷಸ ಈ 7 ಸಂಖ್ಯೆಯ ಗಣಗಳು, 7 ಚಂದೋಮಯ ಅಶ್ವಗಳು, ವಾಲಖಿಲ್ಯಾದಿ ಮುನಿಗಳು ಇವರೆಲ್ಲರೂ ಭಗವಾನ್ ಶಿವನ ಚರಣಾರವಿಂದಗಳನ್ನು ಅರ್ಚಿಸುವವರಾಗಿದ್ದಾರೆ. ಇವರು ಶಿವ ಮತ್ತು ಪಾರ್ವತಿಯರ ಆಜ್ಞೆಯನ್ನು ಆಧರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ. ಈ ಸ್ತೋತ್ರವು ಮುಂದುವರಿಯುತ್ತದೆ.